ಬೆಂಗಳೂರಿನಿಂದ ನಮ್ಮ ಹಳ್ಳಿ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ಅದೆಷ್ಟು ಖುಷಿ ಆಗುತ್ತಲ್ಲ ರೀ. ಮೊದಲೆಲ್ಲ ಒಂದು ತಿಂಗಳು ಮುಗಿಯೋದ್ರೊಳಗಡೆನೆ ನಮ್ಮ ಹಳ್ಳಿ ಕಡೆ ಹೋಗಿ ಬಂದು ಆರಾಮಾಗಿ ಕೆಲಸ ಮಾಡ್ಕೊತಾ ಬೆಂಗಳೂರಿನಾಗ ಇರ್ತಿದ್ದ. ಬಟ್ ಇವಾಗ ಲಾಸ್ಟ್ 3 ತಿಂಗಳಾಯ್ತು ನಾ ನಮ್ಮ ಹಳ್ಳಿ ಕಡೆನೆ ಹೋಗ್ಲಕ್ ಆಗಿರ್ಲಿಲ್ಲ. ಅದೆಷ್ಟೋ ಸರ್ತಿ ಪ್ಲಾನ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿ ಫೈನಲಿ ಈ ಸರ್ತಿ ನಾ ನಮ್ಮೂರ್ ಕಡೆ ಹೊಂಟೀನಿ ನೋಡ್ರಿ. ಏನೋ ಗೊತ್ತಿಲ್ರಿ, ನಿಮ್ಗೆ ಏನಾದ್ರೂ ಊರಿಗೆ ಹೋಗೋದಿತ್ತು ಇವತ್ತು ಅಂತೇಳಿ ಗೊತ್ತಾಯ್ತಪ್ಪ ಮನ್ಸಿಗಂತಂದ್ರ ಮನ್ಸು ಅದೆಷ್ಟು ಖುಷಿ ಆಗಿರ್ತದ ಅಂತೇಳಿ ನಾವು ಇಮ್ಯಾಜಿನೇಷನ್ ಮಾಡಕ್ ಆಗಲ್ಲ ನೋಡ್ರಿ. ನಾ ನಮ್ಮ ಹಳ್ಳಿ ಮತ್ತೆ ನಮ್ಮ ಅವ್ವ ಅಪ್ಪಗೆ ಎಷ್ಟು ಮಿಸ್ ಮಾಡ್ಕೋತೀನಲ್ಲ ರೀ, ಅದ್ರಗಿಂತ 2-3 ಪಟ್ಟು ಜಾಸ್ತಿ ಹೆಚ್ಚಿಗೆ ಏನ್ ಮಿಸ್ ಮಾಡ್ಕೋತೀನಪ್ಪ ಅಂತಂದ್ರೆ ಒಲಿ ಮುಂದ್ ಕುಂತ ನಮ್ಮ ಅವ್ವ ದಪ್ಪ ಅಂತ ಬಡಿಯೋ ಬಿಸಿ ರೊಟ್ಟಿ ಮಾಡ್ಲತ್ತೊಳಪ್ಪ ಅಂತಂದ್ರ ಅಲ್ಲಿ ಕುಂತು ಊಟ ಮಾಡ್ಲತ್ನಪ್ಪ ಅಂತಂದ್ರ ಆ ಸುಖ ಅನುಭವಿಸಿದನಿಗೆ ಮಾತ್ರ ಗೊತ್ತ್ರಿ. ಊರಿಗೆ ಹೋಗ್ಬೇಕಂತೇಳಿ ಎಷ್ಟು ಖುಷಿದಾಗ ಇದ್ದ. ಇವತ್ತು ಅಡಚಣೆಗಳು ಬಿ ಅಷ್ಟೇ ಇದ್ದೀವಿ ನೋಡ್ರಿ. ನಾ ಲಾಗೌಟ್ ಆಗಿದ್ದು ಮಧ್ಯಾಹ್ನ 3 ಗಂಟೆಗೆ ರೀ. ಹೇರ್ ಕಟ್ ಮಾಡಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡಮಂತೇಳಿ ಏನೇನೋ ಪ್ಲಾನ್ ಇಟ್ಕೊಂಡಿದ್ದ. ನಾ ಲಾಗೌಟ್ ಆಗುವಾಗೆ ನಮ್ ಕೊಲಿಗೆ ಹೇಳಿನ್ರಿ, ಬ್ರೋ ಮೊಬೈಲ್ ಚಾರ್ಜರ್ ತಗೋಬೇಡಿ, ನಾನು ಊರ್ಗ್ ಹೋಗ್ಬೇಕು ಮತ್ತೆ ರಿಟರ್ನ್ ತಗೋಬೇಕಪ್ಪ ಅಂತಂದ್ರೆ ನನಗೆ ನೆನಪು ಬರಲ್ಲ ಅಂತೇಳಿ ಹೇರ್ ಕಟ್ ಮುಗಿಸ್ಕೊಂಡು ಶಾಪಿಂಗ್ ಮಾಡ್ಲಕ್ ಹೋಗಮಂತೇಳಿ ರೂಮ್ನಾಗ ಲಗೇಜ್ ಪ್ಯಾಕ್ ಮಾಡೋ ಮತ್ತಿಗೆ ನೋಡ್ಲತ್ತೀನಿ. ಬ್ಯಾಗ್ ಒಳಗ ಚಾರ್ಜರೇ ಇಲ್ರಿ. ಆ ಚಾರ್ಜರ್ ನ ಕಲೆಕ್ಟ್ ಮಾಡ್ಕೊಂಡು ಯಥಾ ರೀತಿ ನಾವು ಬೀದರ್ ಯಶವಂತಪುರ 7:15 ಟ್ರೈನ್ 7:14 ಕ್ಯಾಚ್ ಮಾಡಿದೆವು. ನಾಳೆಯಿಂದ ನಮ್ಮ ಹಳ್ಳಿ ಒಳಗಿನ ಲಾಕ್ಸ್ ನೋಡ್ಲಕ್ ರೆಡಿ ಆಗಿರಲ್ಲ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.